ಆಕಾಶವಾಣಿ ಮಂಗಳೂರು. ಯುವವಾಣಿ ಕಲಾ ಸಂಜೆ. ನಮ್ಮೆಲ್ಲರ ಪ್ರೀತಿಯ ಕೇಳುಗರಿಗೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಕಾರ್ಯಕ್ರಮ ವೈವಿಧ್ಯ. ಪ್ರಸ್ತುತಪಡಿಸಲಿರುವವರು ಏನಪೋಯ ಇನ್ಸ್ಟಿಟ್ಯೂಟ್ ಆಫ್ ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್, ಮಂಗಳೂರು. ಇಲ್ಲಿನ ವಿದ್ಯಾರ್ಥಿಗಳು. ಶ್ರೋತೃಗಳೆಲ್ಲರಿಗೂ ಆದರಣೀಯ ಸ್ವಾಗತ. ಎನೆಪೊಯ ಪರಿಗಣಿಸಲ್ಪಟ್ಟ ವಿಶ್ವವಿದ್ಯಾನಿಲಯ ಎನೆಪೊಯ ಇನ್ಸ್ಟಿಟ್ಯೂಟ್ ಆಫ್ ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್, ಮಂಗಳೂರು ಪ್ರಸ್ತುತಪಡಿಸುತ್ತಿರುವ ಕಲಾ ಸಮೃದ್ಧಿ ಕಾರ್ಯಕ್ರಮ ತುಂಬಾ ಸಂತೋಷವಾಗ್ತಾ ಇದೆ. ಕಲಾ ಕಾರ್ಯಕ್ರಮವೆಂದರೆ ಮೈ ನೆವರೇಳುತ್ತದೆ. ಹೌದು, ಕಾರ್ಯಕ್ರಮವೆಂದ ಮೇಲೆ ಮನಸ್ಸಿಗೆ ರಂಜನೆಯಾಗಬೇಕು, ತಿರುಳಿರಬೇಕು, ಸಿಹಿ ಹೂರಣವಿರಬೇಕು. ಓಹೋ, ಹೂರಣವೂ ಇದೆ, ತೋರಣವೂ ಇದೆ. ಸಾಹಿತ್ಯ ಸಂಸ್ಕೃತಿಯ ಮಿಲನದೊಂದಿಗೆ ಕಲೆಯ ಅರಿವು ನಮಗಾಗಬೇಕು. ಗಾನಸುದೆಗೆ ಮನಗಾಣದ ಜೀವ ಉಂಟೆ, ಹಾಡಿಗೆ ಪುಳಕಗೊಳ್ಳದ ಹೃದಯ ಉಂಟೆ. ಹೌದೌದು. ಮೊದಲಿಗೆ ಗಾಯನದ ಮೂಲಕ ಕನ್ನಡ ಶಕ್ತಿಗೆ ಭಕ್ತಿಯ ಆರಿಕೆ ಮಾಡೋಣ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು. ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರ್ಣ ಚಾಚೇವು. ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು. ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರ್ಣ ಚಾಚೇವು. ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಳೆಯ ಕೆಚ್ಚೇವು. ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಳೆಯ ಕೆಚ್ಚೇವು. ಮರೆತೇವು ಮರೆವ ತೆರೆದೇವು ಮನವ, ಎರೆದೇವು ಒಲವ ಹಿರಿನೆನಪ. ನರ ನರಗಳೆಲ್ಲ ಹುರಿಗೊಳಿಸಿ ಹುಸಿದು ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ನಮ್ಮವರು ಗಳಿಸಿದ ಹೆಸರುಳಿಸಲು ಎಲ್ಲರೂ ಒಂದು ಗೂಡೇವು. ನಮ್ಮೆದೆಯ ಮಿಡಿಯುವಿ ಮಾತಿನಲ್ಲಿ ಮಾತೆಯನ್ನು ಪೂಜೆ ಮಾಡೇವು. ನಮ್ಮವರು ಗಳಿಸಿದ ಹೆಸರುಳಿಸಲು ಎಲ್ಲರೂ ಒಂದು ಗೂಡೇವು. ನಮ್ಮೆದೆಯ ಮಿಡಿಯುವಿ ಮಾತಿನಲ್ಲಿ ಮಾತೆಯನ್ನು ಪೂಜೆ ಮಾಡೇವು. ನಮ್ಮುಸಿರು ತೀಡುವಿ ನಾಡಿನಲ್ಲಿ ಮಾಂಗಲ್ಯ ಗೀತ ಹಾಡೇವು. ನಮ್ಮುಸಿರು ತೀಡುವಿ ನಾಡಿನಲ್ಲಿ ಮಾಂಗಲ್ಯ ಗೀತ ಹಾಡೇವು. ತೊರೆದೇವು ಮರುಳ ಕಡೆದೇವು ಇರುಳ, ಪಡೆದೇವು ತಿರುಳ ಹಿರಿನೆನಪ. ಕರುಳೆಂಬ ಕುಡಿಗೆ ಮಿಂಚನ್ನೆ ಮುಡಿಸಿ ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಈ ಪದ್ಯ ರಚನೆ ಮಾಡಿರುವ ಡಿ.ಎಸ್. ಕರ್ಕಿ ಅವರಿಗೆ ವಂದಿಸುತ್ತಾ, ಒಲವಿಂದ ಕನ್ನಡ ಉಳಿಸೋಣ, ಬೆಳೆಸೋಣ. ಸರಿ, ಉಳಿಸೋಣ, ಬೆಳೆಸೋಣ, ಅದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಈಗ ಮುಖ್ಯ ವಿಷಯಕ್ಕೆ ಬರೋಣ. ಕಲಾ ವೈವಿಧ್ಯದ ಬಗ್ಗೆ ನಮಗೆ ಏನು ತಿಳಿದಿದೆ? ಕೇಳೋಣ. ಕರ್ನಾಟಕದ ಕಲೆಗಳು. ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಅದರದ್ದೇ ಆದ ಸ್ಥಾನಮಾನಗಳಿವೆ. ಸಾಂಸ್ಕೃತಿಕ, ಸಾಹಿತ್ಯಿಕ, ರಾಜಕೀಯ,
ಶೈಕ್ಷಣಿಕವೆಂಬಂತೆ ಹಿರಿಮೆಗರಿಮೆಗಳಿಂದ ಸಮೃದ್ಧವೆನಿಸಿದೆ. ಹಬ್ಬಿದ ಮಹಾಸಾಗರದಂತೆ ಪ್ರವರ್ಧಮಾನವಾದ ಕರ್ನಾಟಕದ ಕಲೆಗಳು ಜನಜನಿತವಾಗಿದೆ, ವಿಶ್ವವಿಖ್ಯಾತವಾಗಿದೆ. ಕರ್ನಾಟಕದ ನೂರಾರು ಕಲೆಗಳನ್ನು ಅಧ್ಯಯನ ಮಾಡುವುದು, ವಿವರಿಸುವುದು ಕರತಲಾಮಲಕವಲ್ಲ. ಕಣ್ಣಿಗೆ ಕಂಡ, ಮನಸ್ಸಿಗೆ ತಟ್ಟಿದ ಕಲಾವೈವಿಧ್ಯತೆಯ ಬಗ್ಗೆ ಹೀಗೆ ಮಾತಾಡಬಹುದು. ಡೊಳ್ಳು ಕುಣಿತ. ಕರ್ನಾಟಕದ ಧಾರ್ಮಿಕ ನೃತ್ಯಗಳನ್ನು ಕುಣಿತ ಎಂದು ಕರೆಯಲಾಗುತ್ತದೆ. ಅಂತಹ ಒಂದು ನೃತ್ಯವೆಂದರೆ ಡೊಳ್ಳು ಕುಣಿತ. ಇದು ಹಾಡುಗಾರಿಕೆ ಮತ್ತು ಅಲಂಕೃತ ಡೊಳ್ಳುಗಳ ಬಡಿತದೊಂದಿಗೆ ಜನಪ್ರಿಯವಾದ ನೃತ್ಯ ಪ್ರಕಾರ. 16 ಮಂದಿ ನೃತ್ಯಗಾರರು ಒಂದು ತಂಡದಲ್ಲಿ ಇರುತ್ತಾರೆ. ಪ್ರತಿಯೊಬ್ಬರೂ ಡೊಳ್ಳು ಧರಿಸುತ್ತಾರೆ ಮತ್ತು ನೃತ್ಯ ಮಾಡುವಾಗ ವಿಭಿನ್ನ ಲಯಗಳ ಬಡಿತವನ್ನು ಹೊರಹೊಮ್ಮಿಸುತ್ತಾರೆ. ಉತ್ಸಾಹಭರಿತವಾದ ತ್ವರಿತ ಚಲನೆಗಳು ಡೊಳ್ಳು ಕುಣಿತದಲ್ಲಿವೆ. ಕಂಗಿಲು ಕುಣಿತ. ಕಂಗಿಲು ಕುಣಿತ ಮಾರಿ ಓಡಿಸುವ ಆಶಯವನ್ನು ಹೊಂದಿರುವ ಜನಪದ ಕುಣಿತವೇ ಕಂಗೀಲು ಕುಣಿತ. ಕರಾವಳಿ ಕರ್ನಾಟಕದಲ್ಲಿ ಕಂಗೀಲು ಆಚರಣೆ ಹಾಗೂ ಕುಣಿತ ಪ್ರಕಾರವು ಒಂದು ನಿರ್ದಿಷ್ಟ ಜನವರ್ಗದವರುಗಳ ಆರಾಧನಾ ಪದ್ಧತಿಯಾಗಿದೆ. ಸಸ್ಯ ಸಮೃದ್ಧಿ ಹಾಗೂ ರೋಗ ಪರಿಹಾರದ ಮಿಶ್ರ ಆಶಯಗಳು ಈ ಕುಣಿತದಲ್ಲಿ ಕಂಡುಬರುತ್ತವೆ. ಮುಖ್ಯವಾಗಿ ತುಳುವಿನಲ್ಲಿ ಹೆಚ್ಚಾಗಿ ಆರಾಧನಾ ಕ್ರಮಗಳು ನಡೆಯಲ್ಪಡುವ ಮಾಯಿ ತಿಂಗಳ ಹುಣ್ಣಿಮೆಯ ಬೆಳದಿಂಗಳಲ್ಲಿ ನಡೆಯುವುದು ರೂಢಿ. ಮಾಯಿ ಎಂದರೆ ತಿಂಗಳ ಬೆಳದಿಂಗಳ. ಈ ಆರಾಧನಾ ಪದ್ಧತಿಯಲ್ಲಿ ಹಾಸ್ಯ, ಕುಣಿತ, ಹಾಡು, ಡೋಳು ಬಡಿಯುವಿಕೆ ಮತ್ತು ಆಶೀರ್ವಚನ ಕಾಣಿಕೆ ಒಪ್ಪಿಸುವುದು ಮುಂತಾದ ಕ್ರಿಯೆಗಳಿವೆ. ಬೀಸು ಕಂಸಾಳೆ ಮತ್ತು ಕಂಸಾಳೆ ನೃತ್ಯ. ಹಳ್ಳಿಗರ ಸಮೂಹ ನೃತ್ಯವೇ ಬೀಸು ಕಂಸಾಳೆ ಮತ್ತು ಕಂಸಾಳೆ ನೃತ್ಯ. ಕಂಸಾಳೆಯು ಒಂದು ಕೈಯಲ್ಲಿ ತಾಳ ಮತ್ತು ಇನ್ನೊಂದು ಕೈಯಲ್ಲಿ ಕಂಚಿನ ಸಾಧನ ಇದೆ. ಇದರ ಮೂಲಕ ಲಯಬದ್ಧವಾದ ಧ್ವನಿಯನ್ನು ಹೊರಗೆಡಹುತ್ತಾರೆ. ಕಂಸಾಳೆ ನೃತ್ಯವು ಮಲೆ ಮಹದೇಶ್ವರದ ಅಂದರೆ ಶಿವಾರಾಧನೆಯ ಸಂಪ್ರದಾಯಕ್ಕೆ ಸಂಪರ್ಕ ಹೊಂದಿದೆ. ಇದರಿಂದ ಹೆಚ್ಚಿನ ನೃತ್ಯಗಾರರು ಸೆಳೆಯಲ್ಪಟ್ಟಿದ್ದಾರೆ. ಶಿವನನ್ನು ಸ್ತುತಿಸಿ ಹಾಡುವ ಲಯಬದ್ಧ ಸುಮಧುರ ಸಂಗೀತಕ್ಕೆ ನೃತ್ಯವನ್ನು ನಡೆಸಲಾಗುತ್ತದೆ. ಇದು ದೀಕ್ಷೆಯ ಭಾಗವಾಗಿದೆ. ಆಧ್ಯಾತ್ಮಿಕ ನಾಯಕರಿಂದ ಕಳಿಸಲಾಗುತ್ತದೆ. ತೊಗಲು ಗೊಂಬೆಯಾಟ. ಕರ್ನಾಟಕದ ವಿಶಿಷ್ಟವಾದ ನೆರಳು ಬೊಂಬೆಯಾಟ. ಕನ್ನಡದಲ್ಲಿ ತೊಗಲು ಗೊಂಬೆಗಳೊಂದಿಗೆ ಆಟ ಎಂಬ ಹೆಸರಿನ ಅರ್ಥ. ಕರ್ನಾಟಕ ಚಿತ್ರಕಲಾ ಪರಿಷತ್ತು ಈ ಕಲಾ ಪ್ರಕಾರವನ್ನು ಸಂಶೋಧಿಸಿದೆ ಮತ್ತು ಚರ್ಮದ ಬೊಂಬೆಗಳ ವ್ಯಾಪಕ ಸಂಗ್ರಹವನ್ನು ಹೊಂದಿದೆ. ಕರ್ನಾಟಕದಲ್ಲಿ ಸಾಂಪ್ರದಾಯಿಕವಾದ ಮರದ ಬೊಂಬೆಯಾಟ ಕೂಡ ಇದೆ. ವೀರಗಾಸೆ ನೃತ್ಯ. ವೀರಗಾಸೆ ಪುರಾಣಗಳನ್ನು ಆಧರಿಸಿದ ಹುರುಪಿನ ನೃತ್ಯ. ಇದನ್ನು ಶ್ರಾವಣ ಮತ್ತು ಕಾರ್ತಿಕ ಮಾಸದಲ್ಲಿ ನಡೆಸಲಾಗುತ್ತದೆ. ದಕ್ಷಬ್ರಹ್ಮನ ಅಗ್ನಿಕುಂಡದ ಬಳಿ ಅಪಮಾನಿತಳಾದ ಶಿವನ ಸತಿ ಗೌರಿ ಬೆಂದು ಅಸುನೀಗುತ್ತಾಳೆ. ಈ ಘಟನೆಯಿಂದ ಕೋಪಗೊಂಡ ಶಿವ ಉಗ್ರನಾಗಿ ತಾಂಡವ ನೃತ್ಯದಲ್ಲಿ ತೊಡಗುತ್ತಾನೆ. ಕೋಪದಿಂದ ಹಣೆಯ ಬೆವರನ್ನು ಬೆರಳುಗಳಿಂದ ಬಾಚಿ ನೆಲಕ್ಕೆ ಅಪ್ಪಳಿಸುತ್ತಾನೆ. ಆಗ 101 ಆಯುಧಗಳನ್ನು ಧರಿಸಿದ ವೀರಭದ್ರನ ಅವತಾರವಾಗುತ್ತದೆ. ಆ ವೀರಭದ್ರ ದಕ್ಷಬ್ರಹ್ಮನ ಯಾಗಶಾಲೆಗೆ ಬಂದು ಎಲ್ಲವನ್ನೂ ನಾಶಪಡಿಸುವಾಗ ತೋರಿದ ಪ್ರತಾಪದ ಪ್ರತೀಕವೇ ವೀರಗಾಸೆ ಕುಣಿತ. ಪೂಜಾ ಕುಣಿತ. ಬಿದಿರಿನ ತಳಿ ಅಥವಾ ತಟ್ಟಿ ಮಧ್ಯೆ ದೇವತೆಯ ಮುಖವಾಡಗಳನ್ನು ಇರಿಸಿಕೊಂಡು ಕುಣಿಯುವುದಕ್ಕೆ ಪೂಜಾ ಕುಣಿತವೆಂದು ಕರೆಯುವರು. ಸುಮಾರು 5 ಅಡಿ ಉದ್ದ, 4 ಅಡಿ ಅಗಲವಿರುವ ಬಿದಿರಿನ ಗಳ ಮತ್ತು ಅದರ ಹಚ್ಚೆಗಳನ್ನು ಜೋಡಿಸಿ ಪೂಜೆಗೆ ಸಿದ್ಧಪಡಿಸುತ್ತಾರೆ. ಇದಕ್ಕೆ ತಳಿ ಎಂದು ಕರೆಯುವರು. ಇದರ ಮಧ್ಯೆ ದೇವರ ಮುಖವಾಡಗಳನ್ನು ಕಟ್ಟಿರುತ್ತಾರೆ. ಕರ್ನಾಟಕ ಸಂಗೀತ. ಕರ್ನಾಟಕ ಸಂಗೀತ ಕರ್ನಾಟಕದಲ್ಲಿ ಉಗಮಗೊಂಡು ಸಮೃದ್ಧವಾದ ಸಂಗೀತ ಕಲೆಯೇ ಕರ್ನಾಟಕ ಸಂಗೀತ. ಪುಂಡರೀಕ ವಿಠಲ ಎಂಬವರು ಕರ್ನಾಟಕ ಸಂಗೀತದ ಆದ್ಯ ಪ್ರವರ್ತಕಾಚಾರ್ಯರು. ಪುರಂದರದಾಸರು ಕರ್ನಾಟಕ ಸಂಗೀತ ಪದ್ಧತಿಯ ಪಿತಾಮಹ. ಮುಖ್ಯವಾಗಿ ಪುಂಡರೀಕ ವಿಠಲ, ಪುರಂದರದಾಸ, ಶ್ರೀಪಾದರಾಯ, ಕನಕದಾಸ, ಜಗನ್ನಾಥದಾಸ, ವಿಜಯದಾಸ ಮತ್ತು ಕಮಲೇಶ ವಿಠಲ ಮೊದಲಾದವರು ಸಂಗೀತದ ಮೂಲಕ ಭಕ್ತಿ ಮಾರ್ಗವನ್ನು ಬೋಧಿಸಿದವರು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಪದ್ಧತಿ ಉತ್ತರ ಭಾರತ, ಪಾಕಿಸ್ತಾನ, ಬಾಂಗ್ಲಾದೇಶ ಮತ್ತು ಭಾಗಶಃ ಕರ್ನಾಟಕ ರಾಜ್ಯದಲ್ಲಿ ಪ್ರಚಲಿತವಾಗಿದೆ. ಭಾರತದಲ್ಲಿ ಶಾಸ್ತ್ರೀಯ ಸಂಗೀತ ಧಾರ್ಮಿಕ ಅಂಗವಾಗಿ ಸಾಮವೇದ ಸಂಪ್ರದಾಯದಲ್ಲಿ ಹುಟ್ಟಿತು ಎಂಬುದನ್ನು ನಂಬಲಾಗಿದೆ. ರಂಗಭೂಮಿ ಮತ್ತು ನಾಟಕ ಕಲೆ. ರಂಗಕಲೆಯು ಕಥೆಗಳನ್ನು ಪ್ರೇಕ್ಷಕರ ಸಮ್ಮುಖದಲ್ಲಿ ಸಂಗೀತ, ಸಂಭಾಷಣೆ, ಸಂಜ್ಞೆ, ನೃತ್ಯ, ಶಬ್ದ, ದೃಶ್ಯ ಇವುಗಳನ್ನು ಉಪಯೋಗಿಸಿ ಅಭಿನಯಿಸುವ ಕಲೆ.
ಇದು ನಾಟ್ಯ ಕಲೆಗಳಲ್ಲಿನ ಒಂದು ವಿಧ. ಕನ್ನಡ ರಂಗಭೂಮಿಯ ಪರಂಪರೆ ಅತಿ ಪ್ರಾಚೀನವಾದದ್ದೆಂಬುದರಲ್ಲಿ ಸಂದೇಹವಿಲ್ಲ. ಕನ್ನಡ ರಂಗಭೂಮಿಯ ಪ್ರಕಾರಗಳಲ್ಲಿ ಬಯಲಾಟ, ದಶಾವತಾರ ಎಂದು ಕರೆಯುವ ಯಕ್ಷಗಾನದ ಆಟಗಳು, ಪಡುವಲಪಾಯದಲ್ಲಿ ತೆಂಕು, ಬಡಗು ಬಡಾಬಡಗು ಪ್ರಭೇದಗಳು, ಮೂಡಲಪಾಯದಲ್ಲಿ ದೊಡ್ಡಾಟ, ಘಟ್ಟದ ಕೋರೆ, ಕೃಷ್ಣ ಪಾರಿಜಾತ, ದಪ್ಪಿನಾಟ ಇತ್ಯಾದಿ ಎನ್ನುವ ದೊಡ್ಡಾಟದ ಪ್ರಕಾರಗಳು ಮತ್ತು ನಾಟಕಗಳು ಪ್ರಮುಖವಾಗಿದೆ. ಪಾರ್ತಿಸುಬ್ಬಣ, ರಾಮಾಯಣದ ಯಕ್ಷಗಾನದ ಪ್ರಸಂಗಗಳು ಸುಮಾರು 16ನೇ ಶತಮಾನದವುಗಳು. ಕನ್ನಡ ನಾಟಕಗಳಲ್ಲಿ ತುಂಬ ಹಳೆಯದು ಚಿಕ್ಕದೇವರಾಜರ ಆಸ್ಥಾನದಲ್ಲಿ ಸಿಂಗಾರರ್ಯ ರಚಿಸಿದ ಮಿತ್ರವಿಂದ ಗೋವಿಂದ. ಇದು 17ನೆಯ ಶತಮಾನದ ಅಂತ್ಯಭಾಗದಲ್ಲಿ ರಚಿತವಾದ ಕೃತಿ. ಶ್ರೀಹರ್ಷನ ರತ್ನಾವಲಿ ನಾಟಕದ ಕನ್ನಡ ರೂಪ. ಪ್ರಾಚೀನ ಕನ್ನಡ ಸಾಹಿತ್ಯದ ಶಾಸನಗಳಲ್ಲಿ ನಾಟಕದ ಪ್ರಸ್ತಾಪ ಕಾಣಸಿಗುತ್ತದೆ. ನೀನಾಸಂನಲ್ಲಿ ರಂಗ ತರಬೇತಿ, ಮೈಸೂರಿನ ರಂಗಾಯಣ ಇತ್ಯಾದಿ ನಿರಂತರ ಪ್ರಯೋಗಶೀಲತೆಯಲ್ಲಿ ರಂಗಭೂಮಿಯ ಪ್ರಕಾರಗಳು ಸಾಗುತ್ತಿವೆ. ಹೀಗೆ ಕರ್ನಾಟಕದ ಕಲಾ ಪ್ರಕಾರಗಳ ಬಗ್ಗೆ ಅಧ್ಯಯನ ಮಾಡುವುದು ನಮಗೆ ಹೆಮ್ಮೆಯ ವಿಷಯವಾಗಿದೆ. ಬಹಳ ಸೊಗಸಾದ ವಿಚಾರಗಳನ್ನು ಕೇಳಿದೆವು. ಉತ್ತಮವಾದ ನಾಟಕದ ಸಂವಾದ ಕೇಳಿದೆವು. ಈ ಪ್ರಪಂಚವೇ ವಿಸ್ಮಯ. ರಾಷ್ಟ್ರಕವಿ ಕುವೆಂಪುರವರ ಸ್ಮಶಾನ ಕುರುಕ್ಷೇತ್ರಂ ನಾಟಕ ಮತ್ತೊಂದು ವಿಸ್ಮಯ. ಯುಗ ಯುಗಗಳು ಕಳೆದರೂ ವಿಸ್ಮಯಗಳು ಮತ್ತೆ ಮತ್ತೆ ಆಗುತ್ತಲೇ ಇರುತ್ತವೆ. ಇದೇ ಜಗದ ನಿಯಮ. ಸರಿ ಸರಿ, ಈಗ ವೀರಗಾಸೆಯ ರಂಪು, ಆ ಪದಗಳ ಇಂಪು ಕೇಳಬಹುದಲ್ಲ? ಹೋ, ವೀರಗಾಸೆಯೇ? ಬಿಳಿಯ ಪಂಚೆ, ವೀರಗಚ್ಚೆ, ತಲೆಗೆ ಅರಿಶಿಣ ಅಥವಾ ನೀಲಿ ಬಣ್ಣದ ರುಮಾಲು, ಕಾವಿ ಬಣ್ಣದ ಕಸೆಯಂಗಿ, ಕೊರಳಲ್ಲಿ ರುದ್ರಾಕ್ಷಿ ಸರ, ಹಣೆಗೆ ವಿಭೂತಿ, ಕಿವಿಯಲ್ಲಿ ಕುಂಡಲ, ಸೊಂಟಕ್ಕೆ ಸೊಂಟದ ಪಟ್ಟಿ, ಕೈಯಲ್ಲಿ ಬೀಗುಗತ್ತಿ, ಕಾಲಲ್ಲಿ ಗೆಜ್ಜೆ. ಆಹಾ ರುದ್ರ, ಆಹಾಹ ದೇವ, ವೀರಗಾಸೆಯ ನರ್ತಕ ಬರಲಿ ಬರಲಿ. ಬಂದ, ಅಬ್ಬರದಲ್ಲಿ ಬಂದ. ಆ ರುದ್ರ, ಆ ದೇವ, ಶ್ರೀಮತ್ ಪರಮ ಪಾವನ ಚರಿತ, ಚರಚಿತ್ತ ಸನ್ಮೋಹನಾಂಗ, ಮದನ ಮರ್ದನ ಮಾಯ, ಕೋಲಾಹಲ, ನಿತ್ಯ ನಿರಂಜನ, ನಿಗಮ ಗೋಚರ, ಸಚ್ಚಿದಾನಂದ ನಿತ್ಯ ಪರಿಪೂರ್ಣ, ಸ್ಥೂಲ ಸಂಭಯಮಾನ, ದಿವ್ಯ ಸ್ವರೂಪ, ಶ್ರೀ ವೀರಭದ್ರದೇವ ಬಹುಪರ ಬಹುಪರ ಬಹುಪರ. ಉರಿದವರು ಉರಿಯಲಿ ಬಿಡು, ಕುದಿವವರು ಕುದಿಯಲಿ ಬಿಡು, ಮೆರೆವವರು ಮೆರೆಯಲಿ ಬಿಡು. ಉರಿದವರು ಬೇಗ ಬೂದಿಯಾಗಿ ಹೋಗುತ್ತಾರೆ, ಕುದಿವವರು ಬೇಗ ಆವಿಯಾಗಿ ಹೋಗುತ್ತಾರೆ. ನಾನು ನಾನು ಎಂದು ಮೆರೆದವರು ಕೊಡದ ಗುಡ್ಡದ ವೀರಭದ್ರೇಶ್ವರನ ಮುಂದೆ ಕಣ್ಮರೆಯಾಗಿ ಹೋಗುತ್ತಾರೆ. ಬಹಳ ಸೊಗಸಾಯಿತು. ಮುಂದೇನು? ಜಾನಪದ ಹಾಡು ಹಾಡಿದರೆ ಹೇಗೆ? ಒಳ್ಳೆ ಹಾಡು ಬಿತ್ತಾರವಾಗಿರಲಿ, ಕೇಳೋಣ. ಮುಂಗೊಂಡದ ಮಾದೇವನವರು ಮುಂದಲ ಪೂಜೆಗೆ ಬರುವಾಗ, ಮುಂಗೊಂಡಾದ ಮಾದೇವನವರು ಮುಂದಾನ ಪೂಜೆಗೆ ಬರುವಾಗ, ಹಣ್ಣು ಕಾಯಿ ಸಾಮ್ರಾಣಿ ಗಮಲ ಮಂಜುಗವಿದಾವೋ, ಬೆಟ್ಟದ ಮಾದೇವ ಬರುವಾಗ, ಗುಡ್ಡುಗಲ್ಲು ಗುಡುಗಟ್ಟಿದವೋ, ಹುಲಿಯ ಮ್ಯಾಲೆ ಮಾದೇವ ಬರುವ ಮಾಯಾ ನೋಡಯ್ಯ. ಮುಂಗೊಂಡದ ಮಾದೇಶ್ವರಗೆ ಶರಣು ಶರಣಯ್ಯ, ಮಾಯಾಗಾರ ಮಾದೇಶ್ವರಗೆ ಶರಣು ಶರಣಯ್ಯ. ಮುಂಗೊಂಡದ ಮಾದೇಶ್ವರಗೆ ಶರಣು ಶರಣಯ್ಯ, ಮಾಯಾಗಾರ ಮಾದೇಶ್ವರಗೆ ಶರಣು ಶರಣಯ್ಯ. ಓ ಕಾಣಿಕೆ ತಂದಿರು ನೀ ಸ್ವಾಮಿ, ಕಾಣೆನಲ್ಲೋ ಮಾದೇಶ್ವರನ. ಕಾಣಿಕೆ ತಂದಿರು ನೀ ಸ್ವಾಮಿ, ಕಾಣೆನಲ್ಲೋ ಮಾದೇಶ್ವರನ. ಕಾಣಿಕೆ ನೀಡಿ ತುಪ್ಪವ ಹಾಕಿ ಬೇಡುವೆ ಮಾದೇವನ. ಕಾಣಿಕೆ ನೀಡಿ ತುಪ್ಪವ ಹಾಕಿ ಬೇಡುವೆ ಮಾದೇವನ. ಗಂಡುಲಿ ಮ್ಯಾಲಿನ ಗದ್ದಿಗೆ ಸ್ವಾಮಿ, ಹಿಂಡುಲಿ ಮ್ಯಾಲಿನ ನಿದ್ದಳಿಯೋ. ಗಂಡುಲಿ ಮ್ಯಾಲಿನ ಗದ್ದಿಗೆ ಸ್ವಾಮಿ, ಹಿಂಡುಲಿ ಮ್ಯಾಲಿನ ನಿದ್ದಳಿಯೋ. ಎತ್ತಿದರು ದುಂಡು ಮಾದೇವನ ಗಂಡು ಹುಲಿಯ ಮ್ಯಾಲೆ, ಎತ್ತಿದರು ದುಂಡು ಮಾದೇವನ ಗಂಡು ಹುಲಿಯ ಮ್ಯಾಲೆ. ಮುಂಗೊಂಡದ
ಚೆನ್ನಾಗಿ ಕೇಳಿದೆ. ಕೇಳುತ್ತಾ ಕೇಳುತ್ತಾ ಸಹ್ಯಾದ್ರಿಯ ಮೇಲಕ್ಕೆ ಹೋಗಿಬಿಟ್ಟೆ. ನಮ್ಮನ್ನು ಭಾವುಕತೆಯ ಲೋಕಕ್ಕೆ ಸೆಳೆಯುವ ಶಕ್ತಿ ಈ ಜನಪದ ಗೀತೆಗೆ ಇದೆ. ಸತ್ಯ ಸತ್ಯ. ಇನ್ನು ತುಳುನಾಡಿಗೆ ಬರೋಣವೇ? ಕರ್ನಾಟಕದ ಕರಾವಳಿಯ ಕಣ್ಮಣಿ ತುಳುನಾಡು ಮರೆಯಲುಂಟೆ? ತುಳುನಾಡು, ಓಹೋ ತುಳುನಾಡು, ಇನ್ನೇನು ಮುಂದೇನು? ಆಟಕೂಟಗಳ ಸಂಗಮ ತುಳುನಾಡು. ಯಕ್ಷಗಾನ ತಾಳಮದ್ದಳೆ ಈಗ ಕೇಳೋಣ, ಸಾಗೋಣ ಕುರುಕ್ಷೇತ್ರಕ್ಕೆ. ಸಂಜಯ 11 ಅಕ್ಷೋಹಿಣಿ ಸೇನೆ, ಭೀಷ್ಮ ದ್ರೋಣ ಕರ್ಣರಂತಹ ಸುಭಟರ ಸುಪರ್ದೆಯಲ್ಲಿರುವ ನಮ್ಮ ಪಾಳಯವನ್ನು ಪಾಂಡವ ಸೇನೆ ಜಯಿಸುವುದಕ್ಕೆ ಸಾಧ್ಯವಿದೆಯೇ? ಭಗೀರಥ ಪ್ರಯತ್ನವಾಗಿ ಹೋಯಿತಲ್ಲ. ನನ್ನ ಪಾಲಿಗೆ ಈ ಕುರುಕ್ಷೇತ್ರ ಯುದ್ಧವೇ ಪ್ರತಿಕೂಲವಾಗಿ ಹೋಯಿತು. ಸಂಜಯ, ಲಲಾಟ ಲಿಖಿತ ರೇಖಾ ಪರಿಮಾಷ್ಟ್ರುಂ ನ ಶಕ್ಯತೆ. ಎನ್ನ ಕುಲದ ಪಂಚಾಂಗವೇ ಅಲುಗಿದೆ ಎಂದಾದ ಮೇಲೆ ನಾನೇನು ಮಾಡಲಿ ಸಂಜಯ? ಈ ಅನರ್ಥದ ಕೊನೆ ನಾನು, ಆದರೆ ಮೊನೆ ನಾನಲ್ಲವಲ್ಲ. ಮೂಲಜನಾದ ಶಂತನು ಮಹಾರಾಜ ಬೆಸ್ತ ಹುಡುಗಿ ಸತ್ಯವತಿಯನ್ನು ಬಯಸದೆ ಇರುತ್ತಿದ್ದರೆ ಈಗಾಗುತ್ತಿತ್ತೆ. ಈ ಹಸ್ತಿನಾವತಿಯ ಅರಸನಾಗಬೇಕಾಗಿದ್ದ ಮುತ್ತಜ್ಜ ದೇವವೃತ ಭೀಷ್ಮರಾಗುತ್ತಿದ್ದರೆ ಭೀಷ್ಮರಾಗಿ ಏನು ಪ್ರಯೋಜನ? ಕುಲಕ್ಕೆ ಬಿರುಕೊಡದೆ ಘಟನೆಯೇ ಅದು. ಆಚೆ ಮದುವೆಯಾಗದೆ ಈಚೆ ಸಿಂಹಾಸನವನ್ನೇರಲಾರದೆ ಕೇವಲ ರಕ್ಷಕನಾಗಿ ಆದದ್ದೇನು? ಈ ಅನರ್ಥವಲ್ಲವೇ? ಮುಂದೆ ಸತ್ಯವತಿಗೆ ಮಕ್ಕಳಾದರು ಚಿತ್ರಾಂಗದ ವಿಚಿತ್ರ ವೀರ್ಯರಿಂದ ಆದುದ್ದೇನು? ವಂಶೋದ್ಧಾರವನ್ನು ಕೂಡ ಮಾಡಲಾರದೆ ಅಳಿದು ಹೋದರು. ಕುಲವು ಅಳಿಯಕೂಡದು ಎನ್ನುವ ಕಾರಣದಿಂದ ವ್ಯಾಸರಿಂದ ಪಿಂಡ ಪ್ರದಾನವಾಯಿತು. ವ್ಯಾಸ ಮುನಿಯ ತೇಜಸ್ಸನ್ನು ನೋಡಲಾರದೆ ಅಂಬಿಕೆ ಕಣ್ಣು ಮುಚ್ಚಿದಳು. ಹುಟ್ಟಿದವನು ನನ್ನಪ್ಪ ಕುರುಡನಾದ. ಎರಡನೆಯವಳು ಅಂಬಾಲಿಕೆ ಮುನಿಯನ್ನು ನೋಡಿ ಬಿಳಿಚಿ ಹೋದಳು. ನನ್ನ ಚಿಕ್ಕಪ್ಪ ಪಾಂಡುರಾಯ ಬಿಳುಚು ರೋಗದಿಂದ ಪೀಡಿತನಾದ. ಮತ್ತೆ ಅವಕಾಶ ಸಿಕ್ಕಿದಾಗ ದಾಸಿಯನ್ನು ಮುಂದೆ ಮಾಡಿ ವಿದುರನ ಜನನವಾಯಿತು. ಆತ ಸಿಂಹಾಸನಕ್ಕೆ ಅನರ್ಹನಾದ. ಪಾಂಡುರಾಯನೇ ಹಸ್ತಿನಾವತಿಯ ಸಿಂಹಾಸನವನ್ನೇರಿದ. ದಿಗ್ವಿಜಯವನ್ನು ಮಾಡಿದ. ಆದರೆ ಕಿಂದಮ ಶಾಪದ ನಿಮಿತ್ತ ಎಲ್ಲವನ್ನು ಬಿಟ್ಟು ಅರಣ್ಯವಾಸಿಯಾದ. ಆಳ್ವಿಕೆ ನನ್ನ ಅಪ್ಪನ ಕೈಗೆ ಬಂತು. ಮುಂದೊಂದು ದಿನ ಕುಂತಿ ಧರ್ಮರಾಯನನ್ನು ಹೆತ್ತಳು ಎಂದಾದಾಗ ಗರ್ಭಿಣಿಯಾದ ನನ್ನ ಅಬ್ಬೆ ಗಾಂಧಾರಿ ಮತ್ಸರದಿಂದ ಹೊಟ್ಟೆಯನ್ನು ಹಿಚುಕಿದಳಂತೆ. ಗರ್ಭ ಸ್ರಾವವಾಯಿತು. ಪಿಂಡ 100 ತುಂಡಾಯಿತು. ಮತ್ತೆ ವ್ಯಾಸರ ಅನುಗ್ರಹ ಘೃತ ಭಾಂಡಗಳಲ್ಲಿ ಪಿಂಡದ ಖಂಡಗಳನ್ನು ಇರಿಸಿ ಬೆಳೆಸಿ ನಾವು ಬೆಳೆದೆವು. ಅಂದು ಅಬ್ಬೆ ಹೊಟ್ಟೆ ಇಚ್ಚುಕಿದಳು. ಇಂದು ನಾನು ದಾಯಾದ್ಯ ಮತ್ಸರದಿಂದ ಮಿಸುಕಾಟದಲ್ಲಿ ಈ ಸ್ಥಿತಿಗೆ ಬಂದೆ. ನಾನು ಹುಟ್ಟಿದಾಗಲೇ ನರಿ ಗೂಗೆಗಳು ಅರಚಿದವಂತೆ. ಅಪಶಕುನದ ಕಾರಣ ನನ್ನನ್ನು ತ್ಯಜಿಸಲು ವಿದುರ ಸಲಹೆ ಕೊಟ್ಟನಂತೆ. 100 ಮಕ್ಕಳಾದರೂ ಒಬ್ಬನನ್ನು ತ್ಯಜಿಸಲು ಅಪ್ಪ ಅಮ್ಮ ಮನ ಮಾಡಲಿಲ್ಲ. ಪಾಂಡವ ದ್ವೇಷದಲ್ಲಿ ನಾನು ಬೆಳೆದೆ. ಈಗ ಹೇಳು ಸಂಜಯ, ಹೇಳು, ಈ ಕುಲನಾಶಕ್ಕೆ ನಾನು ಕಾರಣವೋ ಅಥವಾ ವಂಶದ ಹಿನ್ನೆಲೆ ಕಾರಣವೋ? ಆದಿ ಸುಕೃತ ವಿಶಾಲವನವದು ಸೀದು ಹೋದರೆ ಜಯಸಿರಿಯು ಜಂಗುಳವ ಜಾರಿದರೆ ಆದರಿಸುವರಾರು ಸಂಜಯ? ವಿಧಿ ಬರೆದ ಆದಿ ಅಕ್ಷರಕ್ಕಿಂದು ಪ್ರತಿಕೂಲ ಉಂಟೆ? ಹೇಳು ಸಂಜಯ, ಹೇಳು. ಕೌರವೇಶ್ವರ, ನಿನ್ನ ಒಡಲಾಳದ ನೋವಿನ ಸ್ಪಷ್ಟ ಚಿತ್ರಣಗಳನ್ನು ನನ್ನ ಮುಂದಿರಿಸಿದೆ. ಕಾಲ ಇನ್ನೂ ಮಿಂಚಿಲ್ಲ. ಏತಕ್ಕೆ ಮಿಂಚಿಲ್ಲ? ನಿನ್ನ ಏಳಿಗೆಗೆ ಮಿಂಚಿಲ್ಲ. ಏನು ಏಳಿಗೆ? ಇನ್ನಾದರೂ ಪಾಂಡವರೊಡಗೂಡಿ ನೆಮ್ಮದಿಯಲ್ಲಿ ಬಾಳಬಹುದಲ್ಲ. ನಿಷ್ಪಾಂಡವ ಪೃಥ್ವಿ ನನ್ನ ಧ್ಯೇಯ. ಉಸಿರು ಇರುವ ತನಕ ನನ್ನ ಛಲವನ್ನು ಬಿಡಲಾರೆ. ಈಗ ನನಗೆ ವಿಶ್ರಾಂತಿ ಬೇಕಿದೆ. ವೈಶಂಪಾಯನ ಸರೋವರದತ್ತ ಸಾಗುತ್ತೇನೆ. ನೀನಿನ್ನು ಹೋಗು ಸಂಜಯ, ಹೋಗು. ಆಗಲಿ ಒಡೆಯ, ಆಗಲಿ. ರಸ ನಿಮಿಷಗಳ ಸ್ವಾರಸ್ಯಕರ ಮಾತು. ಪುರಾಣ ಲೋಕದ ಅನಾವರಣ. ತನ್ಮಯನಾಗಿ ಹೋದೆ. ನಮ್ಮ ನಲ್ಮೆಯ ಕಲೆ ಯಕ್ಷಗಾನದ ಪದ ಅರ್ಥ ಕೇಳಿದೆವು, ಮುದಗೊಂಡೆವು. ತುಳುನಾಡಿನ ಸಂಸ್ಕೃತಿಯೇ ಅನನ್ಯ. ತುಳು ಪಾಡ್ದನ, ತುಳು ಮಹಾಕಾವ್ಯ, ತುಳು ಪ್ರಸಂಗ, ತುಳು ನಾಟಕ, ತುಳು ಕವಿತೆ, ಕಂಗೀಲು, ಆಟಿಕಳಂಜ, ಸೋಣದ ಜೋಗಿ, ಹುಲಿವೇಷ, ಕರಡಿ ಕುಣಿತ ಹೀಗೆ ಹಬ್ಬಿದ ಕಲಾ ಸಂಸ್ಕೃತಿ ಎಲ್ಲೆಲ್ಲೂ ತುಂಬಿದೆ. ಇವಾಗ ತುಳು ಸಂಸ್ಕೃತಿಯನ್ನು ಬಿಂಬಿಸುವ ಮಹಾಕಾವ್ಯದ ಬಗ್ಗೆ
ಒಳನೋಟ ಬೀರೋಣ. ಆಧುನಿಕ ಕಾಲದ ಮಹಾಕಾವ್ಯವಾಗಿ ತುಳು ಮಂದಾರ ರಾಮಾಯಣ ತುಳುನಾಡಿನ ಜೀವಸತ್ವವನ್ನು ಮೈದಾಳಿ ಮೆರೆದಿದೆ. ಅದರ ಕನ್ನಡ ಅನುವಾದವೇ ಕನ್ನಡ ಮಂದಾರ ರಾಮಾಯಣ. ಈ ಮಹಾಕಾವ್ಯವನ್ನು ರಚಿಸಿ ಕನ್ನಡ ಭಾಷೆಗೆ ಕೂಡ ಅನುವಾದಿಸಿಕೊಟ್ಟವರು ಮಂದಾರ ಕೇಶವ ಭಟ್ಟರು. ಮಂದಾರ ರಾಮಾಯಣದ ವಿಶೇಷವೇನೆಂದರೆ ಈ ಕಾವ್ಯವನ್ನು ಓದುತ್ತಾ ಹೋದಂತೆ ರಾಮಾಯಣವು ತುಳುನಾಡಿನಲ್ಲೇ ನಡೆದಂತೆ ಮನಸ್ಸಿಗೆ ಚಿತ್ರ ಕಲ್ಪಿತವಾಗುತ್ತದೆ. 12,000ಕ್ಕೂ ಮಿಕ್ಕಿ ಚರಣಗಳಿರುವ ಮಂದಾರ ರಾಮಾಯಣದ ಪರಿವಿಡಿಯಲ್ಲಿ 22 ಸರ್ಗಗಳಿವೆ. ಕಾಗೆಯ ಕೂಗ, ಕೊಂಬೆಗಳಲ್ಲಿ ಹಾರುತ್ತಾ ಹಕ್ಕಿ ಚಿಲಿಪುದನ್ನಾಲಿಸಿದ, ಕೊಟ್ಟಿಗೆಯೊಳಗಿದ್ದುದಕ್ಕೆ ಅಕ್ಕಚ್ಚ ನೆರೆದ, ತೆಂಡೆಯ 4 ಸೂಡಿಯನ್ನು ಕಟ್ಟೆಳೆದು, ಹೂತೋಟದಲ್ಲಿ ಕೊಡವಿ ಮತ್ತೆ ಅತ್ತಿತ್ತ ನೋಡುತ್ತಾ, ತುದಿ ಜಗಲಿಯಲ್ಲಿ ಮುನ್ನದಿನ ತಂದ, ಕೊಡ ಕಣಿಸಿ ಕವಚಿಟ್ಟುದನ್ನು ತೆಕ್ಕೊಂಡು ಕಿರುತೋಡಿಗಿಳಿದ, ಸೂರ್ಯೋದಯಕ್ಕೆ ಮೊದಲಾಗಿ ಏಳುವವನು ಚೆನ್ನ, ಮತ್ತೆ ಈತನೇ ವಾಲ್ಮೀಕಿಯಾಗುತ್ತಾನೆ. ಈತನ ನಿತ್ಯ ಕಾಯಕ ಇಲ್ಲಿ ಪ್ರಸ್ತುತವಾಗುತ್ತದೆ. ಆತ ಕೃಷಿಕ. ಕಾಡಬದಿಯ ತನ್ನ ಪರಿಸರವನ್ನೇ ಕೃಷಿ ಭೂಮಿಯಾಗಿ ಮಾಡಿರುತ್ತಾನೆ. ಗುಡಿಸಲು, ದನದ ಕೊಟ್ಟಿಗೆ ಎಲ್ಲ ಕಾವ್ಯದ ಬಣ್ಣನೆಯಲ್ಲಿದ್ದು ತುಳುನಾಡವರ ಜೀವನವನ್ನು ಬಿಂಬಿಸುತ್ತದೆ. ಹುಲಿಯು ದೊಡ್ಡ ಮೈಸಂದಾಯನಂತಿದ್ದ ಮಾರಿಚ, ಹರಿಣಗಣ, ಭೂತ ಪಿಲ್ಚಂಡಿ, ಶೂರ್ಪನಖಿ ಇವರಿಬ್ಬರೊಟ್ಟಿಗೆ ಕೊಡಿಂಜದ ಅವಳಿಗಲ್ಲುಗಳು ದಡಿಲ್ಲೆಂದು ಮಗುಚಿತೋ ಎಂಬಂತೆ. ಮಾರಿಚನನ್ನು ತುಳುನಾಡಿನ ದೈವವಾದ ಮೈಸಂದಾಯನಿಗೆ ಹೋಲಿಸಲಾಗಿದೆ. ಕೋಣನ ಮೊಗವೆತ್ತ ಒಂದು ಭಯಾನಕ ದೈವ ಎನ್ನುವ ಕಲ್ಪನೆಯಲ್ಲಿ ಮಾರಿಚನ ಹುಲಿಯ ರೂಪ ಮತ್ತು ಅದರ ಭಯಾನಕ ಚಿತ್ರ ಮೂಡಲು ಕಾರಣವಾಗುತ್ತದೆ. ಹರಿಣವಾಗಿದ್ದ ಶೂರ್ಪನಖಿಯನ್ನು ಅಬ್ಬರದ ಹೆಣ್ಣು ದೈವ ಪಿಲ್ಚಂಡಿಗೆ ಸರಿ ತೂಗಿಸಲಾಗಿದೆ. ಬಲಢ್ಯರಾದ ಇವರು ಸಾಯುವ ಕಾಲಕ್ಕೆ ಅಡ್ಡ ಮಗುಚಿದಾಗ ಕೊಡಿಂಜದ ಅವಳಿ ಕಲ್ಲುಗಳು ಬಿದ್ದ ಹಾಗೆ. ತುಳುನಾಡಿನ ದೊಡ್ಡ ಬಂಡೆಕಲ್ಲು, ಮೂಡುಬಿದ್ರೆಯ ಕೊಣಾಜಿ ಕಲ್ಲು, ಇಲ್ಲಿಗೆ ಕೊಡಂಜೆ, ಕೋಡಿಂಜೆ ಕಲ್ಲು ಎಂದೆಲ್ಲ ಕರೆಯುತ್ತಾರೆ. ರಾಕ್ಷಸ ದೇಹ ದೊಡ್ಡ ಬಂಡೆಕಲ್ಲಿನ ಹಾಗೆ, ಶಕ್ತಿ ಕಲ್ಲಿನ ಹಾಗೆ ಎನ್ನುವುದು ಕಾವ್ಯದ ಸಾಲುಗಳಿಂದ ಮನವರಿಕೆಯಾಗುತ್ತದೆ. ಅಂಗಳಕ್ಕಾಚೆ ಕಾಣುವ ಗುಡ್ಡೆಯ ಮೇಲೊಂದು ಊರಲ್ಲಿ ಕಿಷ್ಕಿಂದೆ ಹೆಸರಿನ ಗುತ್ತೊಂದು ಬಲು ಹೆಸರು ಓದುದು ಎನ್ನುವ ಸಾಲು ಅರ್ಥಪೂರ್ಣವೇ ಆಗಿದೆ. ವಾಲಿ ಸುಗ್ರೀವರ ಆಳ್ವಿಕೆ ಲೋಕ ಪ್ರಸಿದ್ಧವಾಗಿತ್ತು. ಕಪಿ ಸಮೂಹದ ಪರಿಧಿಗಿಂತ ಮೀರಿದ ಬದುಕು ಆಗಿತ್ತು. 15ನೇ ಸರ್ಗದಲ್ಲಿ ರಾಮ ಸಂಧಾನಕ್ಕಾಗಿ ವಾಲಿಯನ್ನು ಕರೆಸುತ್ತಾನೆ. ಕಿಷ್ಕಿಂಧಾಯ ದೈವದ ಸಂಕ್ರಮಣ ಆಚರಣೆ ಇಲ್ಲಿ ನಡೆಯುತ್ತದೆ. ಬಾಕಿಮಾರಿನ ಹುಣಿಯ ಸಾನದಲ್ಲಿಗೆ ಬಂದ. ಕೇಪಾಳದ ಹೂವು, ಹಿಂಗಾರ, ಎಳನೀರು, ತೆಂಗಿನಕಾಯಿ, ಅರಳು, ಅವಲ ತುದಿಯಲೆ, ಹಣ್ಣು, ಬೆಲ್ಲ, ಗಂಧದ ಚೆಕ್ಕೆ, ವೀಳ್ಯ, ತೇದಿಹ ಗಂಧ, ತೆಂಗಿನ ಎಣ್ಣೆಯು, ಬತ್ತಿ, ನೀರು ಸನ್ನಾಹಗಳ ಗೋಪುರದಿ. ಬಾಕಿಮಾರಿನ ಹುಣಿ ದಾಟಿ ವಾಲಿ ಬಂದ ಮೇಲೆ ಸಂಕ್ರಮಣದ ಆಚರಣೆ ಆಗುತ್ತದೆ. ಈ ದೈವಸ್ಥಾನದಲ್ಲಿ ರಾಮ ಲಕ್ಷ್ಮಣರಿಗೂ ಪರವೂರ ಮರ್ಯಾದೆ ಸಿಗುತ್ತದೆ. ರಾಂಬ ಜಾಂಬವರ ಮೂಲಕ ನ್ಯಾಯ ಪ್ರಸ್ತಾಪ ಮಾಡುತ್ತಾನೆ. ವಾಲಿ ದರ್ಪದಿಂದಲೇ ಪ್ರತಿಭಟಿಸುತ್ತಾನೆ. ಮಾತಿಗೆ ಮಾತು ಬೆಳೆದು ವಾಲಿ ಸುಗ್ರೀವರಿಗೆ ಮಲೆನಾಡರ ಬಂಟರ ಕಾಳಗದಂತೆ ಹೊಡೆದಾಟ ಆರಂಭವಾಗುತ್ತದೆ. ತುಳುನಾಡಿನ ವ್ಯಾಪ್ತಿಯಿಂದ ಹಿಗ್ಗಿ ಕನ್ನಡದ ನಾಡಿಗೆ ಕಂಪನ್ನು ಪಸರಿದ ಮಹಾಕಾವ್ಯ. ಸ್ವರ್ಗದ ಮಂದಾರ ಕುಸುಮ ಸದೃಶ ಲಲಿತ ಛಂದಸ್ಸಿನ 5 ಮಾತ್ರೆಯ ಲಯದಲ್ಲಿ ಜಂಪೆ ತಾಳಕ್ಕೆ ನಿರರ್ಗಳವಾಗಿ ಹಾಡಬಲ್ಲ ಈ ಕಾವ್ಯಸುದೆ ನಾಡಿನ ಸಂಸ್ಕಾರ ಸಂಸ್ಕೃತಿಯ ಸತ್ವವನ್ನು ತುಂಬಿ ಹರಿದಿದೆ, ಮೆರೆದಿದೆ. ಕವಿ ಕಾಯಕ ಅಮರವಾಗಿದೆ. ಮಂದಾರ ಕೇಶವ ಭಟ್ಟರ ಬದುಕು ಸಾರ್ಥಕವೆನಿಸಿದೆ. ಈಗ ನಿತ್ಯೋತ್ಸವ ತಾಯೇ, ನಿತ್ಯೋತ್ಸವ. ಜೋಗದ ಸಿರಿ ಬೆಳಕಿನಲ್ಲಿ, ತುಂಗೆಯ ತೆನೆ ಬಳುಕಿನಲ್ಲಿ, ಸಹ್ಯಾದ್ರಿಯ ಲೋಹದದಿರ ಉತ್ತುಂಗದ ನಿಲುಕಿನಲ್ಲಿ, ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ, ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನ ಓಲೆಗರಿಯ ಸಿರಿಗಳಲ್ಲಿ ದೇಗುಲಗಳ ಭಿತ್ತಿಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ, ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಹಲವೆನ್ನದ ಹಿರಿಮೆ ಕುಲವೆನ್ನದ ಗರಿಮೆ, ಸದ್ವಿಕಾಸಶೀಲ ನುಡಿಯ ಲೋಕಾವೃತ ಸೀಮೆ, ಈ ವತ್ಸರ ನಿರ್ಮತ್ಸರ ಮನದುದಾರ ಮಹಿಮೆ. ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ, ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ, ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಕರ್ನಾಟಕ ಕಲಾ ಸಮೃದ್ಧಿ ಕಾರ್ಯಕ್ರಮಕ್ಕೆ ಇನ್ನು ಮುಕ್ತಾಯ ಹಾಡೋಣ.
ಎನೆಪೋಯ ಇನ್ಸ್ಟಿಟ್ಯೂಟ್ ಆಫ್ ಆರ್ಟ್ಸ್ ಸೈನ್ಸ್ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಮಂಗಳೂರು. ಇಲ್ಲಿನ ವಿದ್ಯಾರ್ಥಿಗಳಾದ ದ್ವಿತಿಕಾ ರಾಯ್, ಹಿತನ್ವಿ, ಶರಣ್ಯ, ಶ್ರದ್ಧಾ, ಅನ್ವಿತಾ ಟಿ.ಜೆ, ಅಶ್ವಿನಿ, ಸಾನಿಕಾ ಎಸ್ ಗೌಡ, ರಿಷಿತಾ, ಶಿವಾನಿ, ಗೌತಮ್ ಆರ್, ಸಂತೋಷ್, ವಿಶಾಲ್ ಸಿ.ಎಚ್, ಶಾಹುಲ್ ಹಮೀದ್ ಜಿ. ಸಂಯೋಜನೆ ಭಾಷಾಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಶ್ರೀಮತಿ ಶಾಲಿನಿ ಸಿಕ್ವೆರ. ನಿರ್ವಹಣೆ ಕನ್ನಡ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ದಿನಕರ ಪಚ್ಚನಡಿ. ಶ್ರೋತೃಗಳೆಲ್ಲರಿಗೂ ವಂದನೆಗಳು. ಇದುವರೆಗೆ ಕಲಾ ಸಂಜೆ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಏನಪೋಯ ಇನ್ಸ್ಟಿಟ್ಯೂಟ್ ಆಫ್ ಆರ್ಟ್ಸ್ ಸೈನ್ಸ್ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಮಂಗಳೂರು. ಇಲ್ಲಿನ ವಿದ್ಯಾರ್ಥಿಗಳು. ಇದು ಇಂದಿನ ಯುವವಾಣಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.